ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಮಕ್ಕಳು ಲಂಚ್ ಬಾಕ್ಸ್ಗೆ ಬ್ರೆಡ್ ಆ್ಯಂಡ್ ಜಾಮ್ ಕಟ್ಟೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಜಾಮ್ ಖಾಲಿಯಾಗಿತ್ತು. ಏನು ಮಾಡೋಣ ಅಂತ ನೋಡ್ತಿದ್ದಾಗ ನಿನ್ನೆ ನನಗೆ ತುಂಬ ಇಷ್ಟ ಅಂದ್ಬಿಟ್ಟು ನೇರಳೆಣ್ಣೆ ತೊಗೊಂಬಂದಿದ್ದೆ. ಅದನ್ನೇ ಬಳಸಿ ಇವತ್ತು ಜಾಮ್ ಮಾಡೋಣ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಬಾಣಲಿಲಿ 1/2 ಕಿಲೋ ನೇರಳೆಣ್ಣೆ ಹಾಕ್ಕೊತಾ ಇದ್ದೀನಿ. ನೇರಳೆಣ್ಣೆ ಹಾಕ್ಕೊಂಡು 1 ಗ್ಲಾಸಲ್ಲಿ ನೀರನ್ನ ಹಾಕ್ಕೊಂಡು ಲಿಡ್ನ ಮುಚ್ತಾ ಇದ್ದೀನಿ. ಲಿಡ್ನ ಮುಚ್ಚಿ ಒಂದು 10 ಮಿನಿಟ್ಸ್ ಬಾಯ್ಲ್ ಆಗಬೇಕು. 10 ಮಿನಿಟ್ಸ್ ಬಾಯ್ಲ್ ಆದಮೇಲೆ ಒಂದು ಸೌಟನ್ನ ತೊಗೊಂಡು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶ್ ಮಾಡೋದ್ರಿಂದ ಅದರಲ್ಲಿರೋ ಲಿಕ್ವಿಡ್ ಫಾರ್ಮು ಮತ್ತು ಅದರಲ್ಲಿರೋ ವೇಸ್ಟೇಜು ಬೇರೆ ಆಗುತ್ತೆ. ಅದು ನೀಟಾಗಿ ಕುದ್ದ ನಂತರ ಅದನ್ನು ಜ್ಯೂಸರ್ ಸೋಸೋ ಅಂತ ಜಾಲರಿನ ತೊಗೊಂಡು ಅದರೊಳಗಡೆ ಅದರ ವೇಸ್ಟೇಜ್ ಅಂದರೆ ಅದ್ರ ಬೀಜಗಳನ್ನೆಲ್ಲ ಎತ್ತಿ ನೀಟಾಗಿ ಅದನ್ನು ಸೋಸ್ಕೊತಾ ಇದ್ದೀನಿ. ಆ ವೇಸ್ಟೇಜ್ನೆಲ್ಲ ಸೋಸ್ಕೊಂಡು ಅದ್ರ ಲಿಕ್ವಿಡ್ ಫಾರ್ಮ್ ಮಾತ್ರ ಬಾಣಲಿಲಿ ಬಿಡ್ತೀನಿ. ಆ ಲಿಕ್ವಿಡ್ ಫಾರ್ಮ್ ಬಾಣಲಿಲಿ ಬಿಟ್ಟಿರೋ ಲಿಕ್ವಿಡ್ ಫಾರ್ಮ್ ಒಳಗಡೆ ನಾನು ಎತ್ತಿಕ್ಕಿರೋ ಅಂಥ 1 ಕಪ್ಪು ಬೆಲ್ಲನ ಸೇರಿಸ್ತೀನಿ. 1 ಕಪ್ಪು ಬೆಲ್ಲದ ಪುಡಿನ ಸೇರಿಸಿ ಚೆನ್ನಾಗಿ ಅದನ್ನು ತಿರುವ್ಕೊತೀನಿ. ಚೆನ್ನಾಗಿ ತಿರುವ್ಕೊಂಡು ಕುದಿ ಬರ್ಸ್ಕೊತೀನಿ. ಕುದಿ ಬರ್ಸ್ಕೊಂಡಾದ್ಮೇಲೆ ಚೆನ್ನಾಗಿ ಅದು ಕುದಿತಾ ಇರುವಾಗ ಆ ಲಿಕ್ವಿಡ್ ಫಾರ್ಮು ಏನಾಗುತ್ತೆ, ಒಂದು ಫಾರ್ಮ್ ಥರ ಆಗಬೇಕು, ಅಂದರೆ ಜಾಮ್ ಫಾರ್ಮಲ್ಲಿ ಬರೋ ಥರ ಮಾಡ್ಕೊತೀನಿ. ಮಾಡ್ಕೊಂಡು ಆ ಕಂಟೆಸ್ಟೆಂಟಿಗೆ ಬಂದಿದೆ ಅಂತ ಗೊತ್ತಾದಾಗ ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ನ ಎತ್ತಿಕ್ಕೊಂಡಿದ್ದೆ. ಆ ಕಾರ್ನ್ಫ್ಲವರ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಬಾಣಲಿ ಒಳಗಡೆ, ಅಂದರೆ ಕುದೀತಾ ಇರೋ ಲಿಕ್ವಿಡ್ ಫಾರ್ಮ್ ಒಳಗಡೆ ಆ ಕಾರ್ನ್ಫ್ಲವರ್ನ ಹಾಕ್ತೀನಿ. ಹಾಕಿ ಒಂದು 5 ಮಿನಿಟ್ಸ್ ಅದನ್ನು ನೀಟಾಗಿ ಕುದಿಸ್ತೀನಿ. ಕುದಿಸಾದ್ಮೇಲೆ ಅದು ನೀಟಾಗಿ ರೆಡಿ ಆಗುತ್ತೆ. ರೆಡಿ ಆದ ನಂತರ ಒಂದು ತವದಲ್ಲಿ, ಅದೇ ಮಕ್ಕಳಿಗೆ ಬ್ರೆಡ್ ಬೇಕಾಗಿತ್ತಲ್ಲ, ಬ್ರೆಡ್ನ ಬಿಸಿ ಮಾಡಿಕೊಡ್ತಾ ಇದ್ದೀನಿ. ಅವ್ರು ಬೆಳಗ್ಗೆನೇ ನನಗೆ ಬ್ರೆಡ್ಡೇ ಬೇಕು ಅಂತ ಕೇಳಿದರು, ಅದರಿಂದನೇ ಅದು ಬ್ರೆಡ್ನ ಬಿಸಿ ಮಾಡ್ತಾಯಿದ್ದೀನಿ. ಬಿಸಿ ಮಾಡಾದ್ಮೇಲೆ ಚೆನ್ನಾಗಿ ಅದನ್ನು ಎತ್ತಿಕ್ಕಿರುವಂಥ ಜಾಮ್ನ ರೋಸ್ಟ್ ಮಾಡಿರೋ ಬ್ರೆಡ್ಗೆ ನೀಟಾಗಿ ಅದನ್ನು ಟ್ರಾನ್ಸ್ಫರ್ ಮಾಡಿ ನನ್ನ ಮಕ್ಳಿಗೆ ಇಬ್ರಿಗೂ ಕೊಡ್ತೀನಿ. ಕೊಟ್ಟಾದ್ಮೇಲೆ ಅವರು ತಿಂದು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ನಮಗೆ ಜಾಮ್ ಮಾಡೋದಕ್ಕೆ ಇದೇ ಬೇಕು ಅಂತಿಲ್ಲ. ನಮ್ಮ ಸೀಸನ್ ವೈಸಲ್ಲಿ ಸಿಗೋವಂಥ ಹಣ್ಣುಗಳನ್ನ ತೊಗೊಂಬಂದು ನಾವು ಜಾಮ್ ಮಾಡ್ಬೋದು. ನನಗೆ ಫಸ್ಟಿಂದ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಿಮ್ಮ ಹತ್ರ ಶೇರ್ ಮಾಡ್ಕೊತಿರ್ಲಿಲ್ಲ, ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾನಿವಾಗ ನೀವರ್ಸ್ ಆಗಿರೋದ್ರಿಂದ ಯೂಟ್ಯೂಬ್ಗೆ ನೀವೇ ನನ್ನ ಬೆಳೆಸಿ ಉಳಿಸ್ಬೇಕು. ನೀವೊಂದು ಸಲ ಈ ರೆಸಿಪಿನ ಟ್ರೈ ಮಾಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ನಾನು ಯಾವ್ಯಾವ ಥರ ವೀಡಿಯೋಸ್ ಮಾಡ್ತೀನಿ, ನಾನು ಯಾವ್ಯಾವ ರೀತಿ ಫುಡ್ ವ್ಲಾಗ್ ಮಾಡ್ತೀನಿ, ಅವೆಲ್ಲ ನಿಮಗೆ ಅಂದರೆ ನೋಟಿಫಿಕೇಷನಲ್ಲಿ ಬರುತ್ತೆ. ಅವಾಗ ನೀವು ಚೆಕ್ ಮಾಡ್ಕೊಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಜಾಮ್ ಮಾಡಿ ಮಕ್ಕಳಿಗೆ ನೀವು ಕೊಡೋದ್ರಿಂದ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. ಇಷ್ಟೇ.